Okay. Madam, Yes. ದರ್ಶನ್ ಅವರ ಪ್ರಕರಣದ ಬಗ್ಗೆ ನೀವೇನು ಹೇಳಿಲ್ಲ ಲಾಸ್ಟ್ ಟೈಮ್ ಕೂಡ. ಸಿ ಲಾಸ್ಟ್ ಟೈಮ್ ಕೂಡ ಹೇಳಲಿಲ್ಲ ಅಂತಂದರೆ ಅದೇ ಇಟ್ ಈಸ್ ಲೀಗಲ್ ಇಶ್ಯೂ ಅಲ್ವಾ. ಆಫ್ಕೋರ್ಸ್ ಎಲ್ರಿಗೂ ಬೇಜಾರು ಇದ್ದೇ ಇದೆ, ಇಡೀ ಇಂಡಸ್ಟ್ರಿಗೆ ಬೇಜಾರಿದೆ ಈ ಥರ ಒಂದು ಸನ್ನಿವೇಶ, ಈ ಥರ ಒಂದು ಸಿಚುವೇಶನ್ ಹೀಗೆ ಕ್ರಿಯೇಟ್ ಆಗಿರೋದು. ಬಟ್ ಲೀಗಲ್ ಆಗಿರೋದ್ರಿಂದ ನಾನು ಏನೂ ಮಾತಾಡೋಕ್ಕೆ ಅದ್ರ ಬಗ್ಗೆ ಸರಿನೂ ಅಲ್ಲ, ಮಾತಾಡಲೂಬಾರ್ದು ನನ್ನ ಪ್ರಕಾರ. ಸೊ ಲೀಗಲಾಗಿ ಏನೇನು ನಡೀತಾ ಇದೆ ಅದು ಎಲ್ಲ ಕರೆಕ್ಟಾಗಿ ನಡೀಲಿ, ಕರೆಕ್ಟಾದ ಹಾದಿಯಲ್ಲಿ ಹೋಗಲಿ. ಆ್ಯಂಡ್ ತಪ್ಪಾಗಿರೋರಿಗೆ ನಮ್ಮ ನ್ಯಾಯಾಂಗದ ಮತ್ತು ನ್ಯಾಯದ ಮುಂದೆ ಯಾರೂ ದೊಡ್ಡವರಲ್ಲ ಅಥವಾ ಯಾರೂ ಇದಲ್ಲ. ಸೊ ಲಾ ಮುಂದೆ ಎಲ್ಲರೂ ಈಕ್ವಲ್ ಅಲ್ವಾ. ಸೊ ಹಾಗಾಗಿ ನ್ಯಾಯವಾಗಿ ಏನು ಅದಕ್ಕೆ ಒಂದು ರಿಸಲ್ಟ್ ಬರಬೇಕೋ ಅದು ಖಂಡಿತ ಬರಲಿ. ಅನ್ಯಾಯ ಆಗಿರೋರಿಗೆ ಒಂದು ನ್ಯಾಯ ಸಿಗಲೇಬೇಕು ಅಂತ ನಾನು ಹೇಳ್ಬೋದು. ಸೊ ಇವತ್ತೂ ಅದನ್ನೇ ಹೇಳ್ತೀನಿ, ನಾನು ಏನು ಮಾತಾಡೋ ಅಂಥದ್ದು ಒಂದು ಏನಂತಾರೆ, ಒಂದು ಡಿಸ್ಕಸ್ ಮಾಡುವಂಥ ಒಂದು ಸಿಚುವೇಶನ್ ಅಲ್ಲವೇ ಅಲ್ಲ. ಆ್ಯಂಡ್ ಲೀಗಲ್ ಆಗಿರೋದ್ರಿಂದ, ಎಸ್ಪೆಷಲಿ ಇನ್ವೆಸ್ಟಿಗೇಷನ್ ನಡೀತಾ ಇರೋದ್ರಿಂದ ಐ ಡೋಂಟ್ ಥಿಂಕ್ ವಿ ಶುಡ್ ಟಾಕ್ ಅಬೌಟ್ ಇಟ್. ಓಕೆನಾ? ಕಾಲಕಲವಧಿಯಾಗಿ ನೀವು ಇಂಡಸ್ಟ್ರಿಗೆ ಕಾಲಿಟ್ರಿ 34 ವರ್ಷಗಳಾಗ್ತಾ ಬಂತು. ಇವತ್ತು ಸಿನಿ ಜರ್ನಿಯನ್ನು ಮೆಲುಕು ಹಾಕುತ್ತಾರೆ. ಓ ಮೈ ಗಾಡ್, ತುಂಬ ದೊಡ್ಡ ಡೀಪ್ ಕ್ವೆಶ್ಚನ್ ಅದು. ನಾನು ಆಗಲೇ ವೇದಿಕೆ ಮೇಲೂ ಹೇಳಿದೆ, 1999 ಸೆಪ್ಟೆಂಬರ್ 19ನೇ ತಾರೀಕು ಹೃದಯ ರಿಲೀಸ್ ಆಗಿದ್ದು. ಸೊ ಈ ವರ್ಷಕ್ಕೆ ಸೆಪ್ಟೆಂಬರ್ ಬಂದರೆ ನಾನು ಚಿತ್ರರಂಗಕ್ಕೆ ನಾಯಕ ನಟಿಯಾಗಿ ಬಂದು 25 ವರ್ಷ ಆಗುತ್ತೆ. ಆದರೆ ನಾನು ಮೊದಲನೇ ಬಾರಿ ನನ್ನ ತಾಯಿ ನನಗೆ ಬಣ್ಣ ಹಚ್ಚಿಸಿ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡಿಸಿದಾಗ ನನಗೆ 7 ವರ್ಷ ವಯಸ್ಸು. ಸೊ ನೀವು ಹೇಳಿದ ನಿಟ್ಟಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 34 ವರ್ಷ 35 ವರ್ಷ ಆಯಿತು ನಾನು ಮೇಕಪ್ ಹಾಕೋಕ್ಕೆ ಶುರು ಮಾಡಿ. ಸೊ ಖಂಡಿತ ತುಂಬ ಖುಷಿ ಆಗುತ್ತಮ್ಮ. ಒಂದೇ ಸಿಂಪಲಾಗಿ ಒಂದು ಸಿಂಪಲ್ ವಾಕ್ಯದಲ್ಲಿ ಹೇಳಬೇಕು ಅಂದರೆ ನಾನು ತುಂಬ ಪುಣ್ಯ ಮಾಡಿದ್ದೆ, ನನ್ನ ಸೌಭಾಗ್ಯ ಅದು. ಎಲ್ಲ ಕನ್ನಡಿಗರ ಮನಸ್ಸಿನಲ್ಲಿ, ಹೃದಯದಲ್ಲಿ ನನಗೊಂದು ಸ್ಥಾನ ಇದೆ. ಅನುವಾಗಿ ಅವ್ರು ನನ್ನನ್ನು ಗುರುತಿಸಿ, ಒಂದು ಕಲಾವಿದೆಯಾಗಿ ಗುರುತಿಸಿ ಇವತ್ತಿಗೂ ಅದೇ ಪ್ರೀತಿ ತೋರಿಸ್ತಾರೆ. ಅದೇ ನನ್ನ ಸೌಭಾಗ್ಯ, ನನ್ನ ಜೀವನದ ಒಂದು ಸಾರ್ಥಕತೆ ಅದು ನೀಡುತ್ತೆ ಅಂತ ನಾನು ಹೇಳ್ತೀನಿ. ಸೇಮ್ ಟೈಮ್ 25 ವರ್ಷನೂ ಹೀರೋಯಿನ್ ಆಗಿ ಅದು ಕಮ್ಮಿ ಅಲ್ಲ. ಆ್ಯಕ್ಚುಲಿ ನೀವು ನೋಡೋಕ್ಕೆ ಹೋದರೆ ಈ ನಡುವೆ ಅದು ತುಂಬ ಚೇಂಜ್ ಆಗಿದೆ. ನೀವು ಹಿಂದಿನ ಸಮಯದಲ್ಲಿ ನೋಡಿದ್ರೆ ಜಯಂತಿಯಮ್ಮ, ಭಾರತಿಯಮ್ಮ, ಲೀಲಾವತಿಯಮ್ಮ, ಸರೋಜಾದೇವಿಯಮ್ಮ ಅವರೆಲ್ಲ ಎಷ್ಟು ವರ್ಷ 15, 20, 25 ವರ್ಷ ಹೀರೋಯಿನ್ಸ್ ಆಗಿ ಎಷ್ಟು ಸಿನಿಮಾಗಳು, ಎಂತೆಂಥ ಪಾತ್ರಗಳು ಎಲ್ಲ ಅದು ಹಾಗೆಯೇ ಚೇಂಜ್ ಆಗ್ತಾ ಬಂತು ಅನಿಸುತ್ತೆ. ಆ್ಯಂಡ್ ನಾನು ಎಂಟ್ರಿ ಕೊಡೋ ಟೈಮ್ಗೆ ಗಿರಿಯಕ್ಕ, ಶ್ರುತಿ ಅವರು, ಸುಧಾರಾಣಿ ಅವರು, ಮಾಲಾಶ್ರೀ ಅಕ್ಕ ಅವರು, ಆಮೇಲೆ ಪ್ರೇಮ ಅವರು, ದೇವರ್ ಆಲ್ ರೂಲಿಂಗ್ ಇಂಡಸ್ಟ್ರಿನ. ಅಂಥ ಟೈಮಲ್ಲಿ ನಾನು ಬಂದೆ. ನಾನು ಆದಮೇಲೆ ಆಫ್ಕೋರ್ಸ್ ಎಲ್ಲ ರಮ್ಯಾ ಅವರು, ರಾಧಿಕಾ ಅವರು, ರಕ್ಷಿತಾ ಆ್ಯಂಡ್ ರಾಧಿಕಾ ಕುಮಾರಸ್ವಾಮಿ ಎಲ್ಲರೂ ದೇ ಆಲ್ ಕೇಮ್. ಸೊ ಆ ರೀತಿ ಐ ಫೀಲ್ ಒಂದೊಂದು ಎರಾ ಅದು. ಆ್ಯಂಡ್ ನನ್ನ ಲಕ್ ಪ್ರಾಬಬ್ಲಿ ಈ ಸೋಷಿಯಲ್ ಮೀಡಿಯಾ ಇದು ಎಲ್ಲ ಇಷ್ಟು ಬೆಳೆಯೋಕ್ಕೆ ಮುಂಚೆ ನಾವೆಲ್ಲ ಹೀರೋಯಿನ್ಗಳಾಗಿ ಎಂಟ್ರಿ ಆದ್ವಿ. ಸೊ ಅದು ಜನರಿಗಿನ್ನ ಹತ್ತಿರ ರೀಚ್ ಆಗೋಕ್ಕೆ ತುಂಬ ಈಸಿ ಆಯಿತು ಅನಿಸುತ್ತೆ. ಇವತ್ತಿಗೂ ಜನ ಹೆಸರಿಟ್ಟು ನಮ್ಮನ್ನು ಗುರ್ತಿಸ್ತಾರೆ, ನಮ್ಮನ್ನು ನೋಡಿದ ತಕ್ಷಣ ಅನು ಮೇಡಮ್ ಅಂತಾರೆ ಅನ್ನೋದೇ ನಿಜವಾಗ್ಲೂ ನಮ್ಮ ಲಕ್ ಅಂತ ನನ್ನ ಭಾವನೆ. ಥ್ಯಾಂಕ್ ಯು.